ಸೀರೆ ಉಟ್ಕೊಂಡ್ರೆ ನಮ್ ಗಾಯತ್ರಿ ಅತ್ತೆ ತರ ಲಕ್ಷಣವಾಗಿ ಕಾಣ್ತೀರಾ ಅಂತ ಹೇಳ್ದೆ. 6 ಸೀರೆ ಆರ್ಡರ್ ಮಾಡಿದ್ರು. ನೋಡಿದ್ರ ಅತ್ಗೆ, ಫೋನಲ್ಲೇ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾಳೆ ಹಾಸ್. ಇಷ್ಟು ಬುದ್ಧಿ ಎಲ್ಲಿಂದ ಬಂತೆ ನಿನ್ಗೆ? ನನ್ ಮೈದ್ನ ವಿಕ್ರಾಂತ್ ಹೇಳ್ದ, 1 ಸೀರೆ ಸೇಲ್ ಮಾಡಿದ್ರೆ 200 ರೂಪಾಯಿ ಗಿಫ್ಟ್ ಕೊಡ್ತೀನಿ ಅಂತ. ನಯನಿ ವಿಶಾಲ್ ತಯಾರಿಸ್ತಿರೋ ಸೀರೆನ ಸೇಲ್ ಮಾಡೋದಿಕ್ಕೆ ನೀನು ಫೀಲ್ಡ್ಗಿಳಿದಿದ್ಯಾ ಅಂತ ಆಯ್ತು. ಹೌದತ್ತೆ. ಮನೆಗ್ ದೊಡ್ಡೋರಾಗಿರೋ ನೀವು ನನ್ ತಂಗಿ ಸೀರೆ ತಂದ್ಕೊಟ್ರೆ ನೀವ್ ಅದನ್ ಸೈಡಿಗೆ ಎಸೆದ್ರಿ. ಆಂಟಿಗೆ ಇಷ್ಟ ಆಗ್ಲಿಲ್ಲ. ಸೀರೆನಾ ಖುಷಿಯಾಗೆ ಇಸ್ಕೊಂಡ್ರಲ್ಲ. ವಿಶಾಲ್ ಎಲ್ ಬೇಜಾರ್ ಮಾಡ್ಕೋತಾನೋ ಅಂತ ಅವಳ ಕೈಯಲ್ಲಿ ಹೂ ಕೂಡ ಮುಡಿಸ್ಕೊಂಡೆ. ಅತ್ತೆ, ನೀವ್ ಎಷ್ಟು ಅವ್ರ ಕಾಲ್ ಎಳಿತೀರೋ ಅವ್ರ ಅಷ್ಟ್ ಎತ್ತರಕ್ಕೆ ಬೆಳಿತಾರೆ. ಹೇಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ತಯಾರಿಸಿರೋ ಅಷ್ಟು ಸೀರೆನ ಮಾರೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಅದನ್ ಸೇಲ್ ಮಾಡ್ಬೇಕು ಅಂತ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹಾಸಿನಿ ತನಗ್ ಗೊತ್ತಿರೋರು ಎಲ್ಲಾರ್ಗೂ ಫೋನ್ ಮಾಡ್ತಿದ್ದಾಳೆ ವಲ್ಲಭ್. ಇವಳ ಮಾತನ್ನ ನಾವೇ ಕೇಳಲ್ಲ, ಇನ್ ಬೇರೆಯವ್ರು ಕೇಳ್ತಾರ. 5 ನಿಮಿಷದಲ್ಲಿ 6 ಸೀರೆ ಸೇಲ್ ಮಾಡ್ದೆ. ದಿನಕ್ಕೆ ಈ ತರ ಇನ್ ಎಷ್ಟು ಮಾಡ್ಬೋದು? ಇನ್ನೊಂದ್ ವಿಷಯ ಹೇಳ ನಿಮ್ಗೆಲ್ಲ, ನನ್ ತಂಗಿಗೆ ನಾನ್ ಬರೀ ಓರ್ಗಿತ್ತಿ ಮಾತ್ರ ಅಲ್ಲ, ದೊಡ್ಡ ಫ್ಯಾನ್ ಕೂಡ. ನನ್ನಂತ ಫ್ಯಾನ್ಸು 1000 ಜನ ಇರ್ತಾರೆ. ನೈನಿ ಏನ್ ದೊಡ್ಡ ಸೆಲೆಬ್ರಿಟಿನಾ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರೋದಕ್ಕೆ? ದುರ್ದು ಆಂಟಿ, 5 ವರ್ಷದ ಮಗುಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ ಸೈಕಲ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ಅಮೌಂಟ್ ನ ಮಗು ಕೊಟ್ಲು. ಬದ್ರಿನಾಥ್ ತಾತ ಬಚ್ಚಿಟ್ಟಿದ್ ಬಂಗಾರದ ಒಡವೆಗಳನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಕಂಪನಿ ಇನ್ವೆಸ್ಟರ್ಸ್ ನಂಬಿಕೆ ಉಳಿಸಿದ್ಲು. ಪಬ್ಲಿಕ್ಕು ಹ್ಯಾಟ್ಸ್ ಆಫ್ ನೈನಿ ಅಂತ ಸೋಷಿಯಲ್ ಮೀಡಿಯಾ ಅಲ್ಲಿ ಅವಳನ್ನ ಹಾಡಿ ಹೊಗಳ್ತಿದ್ದಾರೆ. ಅವಳನ್ನ ನೀವೇನಾದ್ರೂ ತಡೆದ್ರೆ ನಿಮಗೆ ತೊಂದ್ರೆ. ಏ ಸಖಿ, ಸೀರೆ ಬೇಕಾ? 50 ರೂಪಾಯಿ ಡಿಸ್ಕೌಂಟ್ ಕೊಡಿಸ್ತೀನಿ. ಅವಶ್ಯಕತೆ ಇಲ್ಲ. ಇಟ್ಸ್ ಆಲ್ ರೈಟ್. ಹಾ, ಸೀರೆ ಅಮ್ಮ, ಸೀರೆ, ಸೀರೆಗಳು. ಗಾಯತ್ರಿ ದೇವಿ ಸಾರಿ, ಸೂಪರ್ ಆಗಿರೋ ಸಾರೀಸ್, ಒಳ್ಳೆ ಸಾಫ್ಟ್ ಸೀರೆಗಳು. ತಗೊಳ್ಳಿ ತಗೊಳ್ಳಿ ಸೀರೆಗಳು. ಅಲ್ಲ, ಇವಳಿಗೇನು ಹುಚ್ಚಿಗೆ ಚಿಡಿತಾ? ನಯನಿ ಹುಚ್ಚು ಹಿಡ್ದಿದೆ ವಲ್ಲಭ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಅವ್ರಿಗೋಸ್ಕರ ನೀವೇನು ಮಾಡಲ್ಲ ಅಂತ ನನಗ್ ಗೊತ್ತತ್ತಿಗೆ. ಆದ್ರೆ ನಿಮ್ಗೋಸ್ಕರ ಈಗ ನೀವೇನಾದ್ರೂ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆಮೇಲೆ ಊಟ ಮಾಡೋದಿಕ್ಕೆ ಸೊಸೈಟಿ ಅಕ್ಕಿನೂ ಇರಲ್ಲ. ದುರಂದರ ಕೂಡ ಸಲಹೆ ಕೊಡ್ತಿದ್ದಾಳೆ ಅಂದ್ರೆ ಕೆಟ್ಟ ಕಾಲ ಬರ್ತಾ ಇದೆ ಅಂತ ಗೊತ್ತಾಯ್ತು. ನಾವ್ ಫೈನಲ್ ಆಗಿ ಏನಾದ್ರೂ ಒಂದ್ ಮಾಡಿ ನಾವು ಸಕ್ಸಸ್ ಆಗೋ ಹಾಗೆ. ಹೇಯ್, ಸುಮ್ನೆ ಇರ್ತೀಯಾ? ಎಲ್ಲ ಆಪ್ಷನ್ಸ್ ಕ್ಲೋಸ್ ಆಗಿದೆ, ಮಾಡೋದಕ್ಕೇನು ಉಳ್ದಿಲ್ಲ. ನೈನಿ ವಿಶಾಲ್ ಸಕ್ಸಸ್ ಆದ್ರೆ ಅವ್ರನ್ನ ತಲೆ ಎತ್ತಿ ನೋಡೋ ಪರಿಸ್ಥಿತಿ ಬರುತ್ತೆ. ಅಂದ್ರೆ ನಾವು ತಲೆ ತಗ್ಗಿಸ್ಬೇಕಾಗತ್ತೆ.
ಅತ್ತೆ ಏನು ತಲೆ ಮೇಲೆ ಕೈ ಹೊತ್ಕೊಂಡೆ ಕೂತಿದ್ದೀರಾ? ಇನ್ನೇನ್ ಮಾಡ್ಲಿ ವಿಕ್ರಾಂತ್, ಎಲ್ಲ ಸರ್ವನಾಶ ಆಗೋಯ್ತಲ್ಲ. ಅದಕ್ಕಿಷ್ಟು ಬೇಜಾರು ಮಾಡ್ಕೋತಾರ? ನಿನಗೇನ್ ಬಿಡಪ್ಪ, ವಿಶಾಲ್ ಹತ್ರ ಹೇಗೋ ಕೆಲಸ ಮಾಡ್ತಿದ್ಯಾ. ನಿಮ್ಮ ಗಾನವಿ ಇಂಡಸ್ಟ್ರೀಸು ಸಕ್ಸಸ್ಫುಲ್ ಆಗಿ ನಡೀತಿದೆ ಅಂತ 100 ಡೇಸ್ ಫಂಕ್ಷನ್ ಮಾಡ್ಬೇಕು ಅಂತಿದ್ದೀರಂತಲ್ಲ. ನೀವೇನತ್ಗೆ ಗಂಟು ಮೂಟೆ ಕಟ್ಕೊಂಡ್ ಬಂದಿದ್ದೀರಾ? ಆಫೀಸರ್ಸ್ ಬಂದು ಮನೇನ ಸೀಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರೋದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ ಮುಂಚೆನೆ ಹೇಳ್ಬೇಕಿತ್ತು, ನಾನು ಕೂಡ ಪ್ಯಾಕ್ ಮಾಡ್ಕೊಂಡ್ ಬರ್ತಿದ್ದೆ. ಅತ್ತೆ, ಬೇಡದಿರೋದೆಲ್ಲ ಬ್ಯಾಗಲ್ಲಿ ಹಾಕೋಬಿಡಿ. ಅಷ್ಟೊಂದು ಟೈಮ್ ಇಲ್ಲ. ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಇರಿ ಸರ್, ನಾನೇನು ಪ್ಯಾಕ್ ಮಾಡಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಮನೆಯಿಂದ ಏನು ತಗೊಂಡು ಹೋಗೋ ಹಾಗಿಲ್ಲ. ಪಾಪ ಕಷ್ಟಪಟ್ಟು ಪ್ಯಾಕ್ ಮಾಡಿದ್ರು ಅನ್ಸುತ್ತೆ. ನಮ್ ಬಟ್ಟೆನೂ ತಗೊಂಡು ಹೋಗೋ ಹಾಗಿಲ್ವಾ? ನೋವೇ, ಒಂದು ಪೆನ್ ಕೂಡ ತಗೊಂಡು ಹೋಗೋ ಹಾಗಿಲ್ಲ. ಅಟ್ಲೀಸ್ಟ್ ಈ 2 ಬ್ಯಾಗ್ ಅನ್ನಾದ್ರೂ ಕೊಟ್ಬಿಡಿ. ಪರ್ಸನಲ್ ಥಿಂಗ್ಸ್ ಇರುತ್ತಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಚೆಕ್ ಮಾಡಿ. ಕಾನ್ಸ್ಟೇಬಲ್ಸ್ ಚೆಕ್ ಮಾಡಿ. ಎಸ್ ಸರ್. ಸೀಸ್ ಮಾಡ್ಬಿಡಿ. ಅತ್ತೆಯವ್ರ ಲಗೇಜ್ನೇ ತಗೊಂಡ್ ಹೋಗಕ್ ಬಿಡ್ತಿಲ್ಲ ಅಂತಂದ್ರೆ ನನ್ ಬ್ಯಾಗಲ್ಲಿ ಬಂಗಾರ ಇದೆ, ಏನ್ ಮಾಡ್ಲಿ? ಹೇಳ್ಬಿಟ್ಯಾ? ತುಂಬಾ ಸಂತೋಷ. ಇನ್ನೇನ್ ಮಾಡೋದು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ತಗೊಳ್ಳಿ ಸರ್. ಆಂಟಿ, ಮಿನಿಸ್ಟರ್ಸ್ ಕೈಲಿ ಫೋನ್ ಮಾಡಿಸಿದ್ರೆ ಬಿಟ್ಟು ಕಳಿಸ್ತಾರೆ. ಟ್ರೈ ಮಾಡು. ಮೇಡಮ್, ನೀವು ಹಾಗೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಫೈಲ್ ಆಗುತ್ತೆ. ಮರ್ಯಾದೆಯಿಂದ ಹೊರಗೆ ಹೋಗೋದು ಬಿಟ್ಟು ಪೊಲೀಸವ್ರ ಕೈಯಲ್ಲಿ ದಬ್ಸ್ಕೋಬೇಕಾ? ಬೇರೆ ದಾರಿನೇ ಇಲ್ವಾ? ಮನೆಗೆ ಮೇನ್ ಡೋರು ಮತ್ತೆ ಬ್ಯಾಕ್ ಡೋರು ಅಂತ ಇರುತ್ತೆ. ಸೀಸ್ ಮಾಡಿದ್ಮೇಲೆ ಆ ಆಪ್ಷನ್ ಇರಲ್ಲ ಬ್ರೋ. ಆಫೀಸರ್ಸ್, ನನ್ನ ಹತ್ರ ಇರೋ ಬ್ಯಾಗಲ್ಲಿ ಗಾನವಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಿರೋ ಫೈಲ್ಸ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಏನೂ ಸಿಗ್ಲಿಲ್ಲ ಸರ್. ನೋ ಪ್ರಾಬ್ಲಮ್ ಸರ್, ನೀವು ನಿಮ್ಮ ಬ್ಯಾಗ್ ತಗೋಬಹುದು. ಛೇ, ಅವ್ರ ಬ್ಯಾಗಲ್ಲಾದ್ರೂ ಒಡವೆ ಇಡಬೇಕಾಗಿತ್ತು. ಆಫೀಸರ್ಸ್, ನನ್ನ ಸೊಸೆಯಂದ್ರಿಗೆ ಈಗ 7 ತಿಂಗಳು. ಅವ್ರ ಮೆಡಿಸಿನ್, ಸ್ಯಾರೀಸ್ ಅದನ್ನಾದ್ರೂ ಬಿಟ್ಕೊಡಿ. ಸಾರಿ ಮೇಡಮ್, ಟೈಮ್ ಇಸ್ ಓವರ್. ನೀವು ಹೊರಗೆ ಹೋದ್ರೆ ಮನೆ ಸೀಸ್ ಮಾಡ್ತೀವಿ. ಆಂಟಿ, ನಾವಿಲ್ಲಿಂದ ಹೋಗೋವರೆಗೂ ನಮ್ಮನ್ನ ಇವ್ರು ಬಿಡಲ್ಲ ಅಂತ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕುತ್ತಿಗೆ ಹಿಡ್ಕೊಂಡು ಎಲ್ರನ್ನೂ ಆಚೆ ಹಾಕ್ತಾರಷ್ಟೇ. ನಮ್ಮ ಅಕ್ಕ ಬಾವ ಕಂಪನಿ ಶುರು ಮಾಡಿ 3 ದಿನಕ್ಕೆ ಉದ್ಧಾರ ಆದ್ರು. ನಾವು ಮಾತ್ರ ಹೀಗೆ ಅನ್ಭವಿಸ್ತಾ ಇದೀವಿ. ಹೋಟೆಲ್, ಮಗು ಬಿಟ್ಟು ಬೇರೆ ಏನೂ ಇಲ್ಲ. ಬಾ ಅಕ್ಕ. ಬನ್ನಿ ಅತ್ತೆ, ಯಾರಿಗೆ ಕಾಯ್ತಾ ಇದ್ದೀರಾ? ಅಯ್ಯೋ, ಕಾಸ್ಟ್ಲಿ ಐಟಮ್ಸ್ ಎಲ್ಲ ನನ್ನ ರೂಮಲ್ಲೇ ಇದೆ.
ನೆನ್ನೆನೆ ನಾವ್ ಎಚ್ಚೆತ್ಕೋಬೇಕಿತ್ತು. ದುರಂದರ, ಲೆಟ್ಸ್ ಮೂವ್. ಛೇ, ಹೀಗಾಗುತ್ತೆ ಅಂತ ನಾನು ಕನ್ಸಲು ಅನ್ಕೊಂಡಿರ್ಲಿಲ್ಲ. ಇನ್ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣವಲ್ಲ? ಏಯ್, ಇನ್ನೊಂದ್ ಐಡಿಯಾ ಕೊಟ್ಟೆ ಅಂದ್ರೆ ಸೀಸ್ ಮಾಡಿರೋ ಆ ಬೀಗಕ್ ನಿನ್ ತಲೆನ್ ತಗೊಂಡ್ ಹೋಗಿ ಕುಟ್ಬಿಡ್ತೀನಿ. ಹುಷಾರ್. ನಾನೇನ್ ಮಾಡ್ದೆ? ಮಾಡಿದ್ದೆಲ್ಲ ನೀನೇ ಕಣೆ. ಸರ್ವನಾಶ ಮಾಡ್ದೆ, ಎಲ್ಲ ಹಾಳ್ ಮಾಡ್ಬಿಟ್ಟೆ. ಮೇಡಮ್, ನೀವು ಗೇಟಿಂದ ಹೊರಗೋಗಿ ಪ್ಲೀಸ್. ಮರ್ಯಾದೆಯಿಂದ ಹೋಗಿ ಅಂತ ಹೇಳ್ತಿರೋವಾಗ ಇನ್ನೂ ಇಲ್ಲೇ ಇರಕ್ಕಾಗತ್ತಾ? ಬನ್ನಿ. ಹೊರಗೆ ಬನ್ನಿ, ಗೇಟ್ಗೂ ಬೀಗ ಹಾಕ್ತಾರೆ. ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ಗೆ ಇಲ್ಲೇ ಇದ್ದು ಗಾರ್ಡ್ ಮಾಡಕ್ ಹೇಳಿ. ಸೋಮಣ್ಣ, ಬಿ ಅಟೆಂಟಿವ್.
ಏನ್ ವೆರೈಟಿ ಕಾರ್ಸ್ಗಳು ಬರ್ತಿದ್ಯಲ್ಲ. ಐ ಥಿಂಕ್ ಯಾವ್ದೋ ಮಿನಿಸ್ಟರ್ ಇರ್ಬೇಕು. ನಮ್ಗೋಸ್ಕರ ಬರ್ತಿರ್ಬೇಕು. ಕೇಳಿದ್ರೆ ನಾವೆಲ್ಲರೂ ಅವರಿಗೆ ಓಟ್ ಹಾಕಿದ್ದು ಅಂತ ಹೇಳ್ಬಿಡಿ. ಈ ತರ ಡೌ ಮಾಡ್ಲಿಲ್ಲ ಅಂದ್ರೆ ನಮ್ಮೇಲ್ ದಯೆ ಬರಲ್ಲ. ಸಿನಿಮಾಗಳಲ್ಲಿ ತೋರ್ಸೋ ತರ ಕಾರ್ಗಳು ಬಂದ್ ನಿಂತ್ಕೋತಿದ್ಯಲ್ಲ ಅಕ್ಕ. ನಮ್ಗೋಸ್ಕರ ಆಗಿದ್ರೆ ಬಂಪರ್ ಲಾಟ್ರಿ ಹೊಡೆದಂಗೆ ಸುಮನ. ಯಾರೇ ಸ್ವಪ್ನ ಸುಂದರಿ? ಫಿಲ್ಮ್ ಹೀರೋಯಿನ್ ತರ ಕಾಣಿಸ್ತಾ ಇದ್ದಾಳೆ. ಸರಿಯಾಗಿ ಕಣ್ಬಿಟ್ ನೋಡಿ ಆಂಟಿ. ಕಾರಿಂದ ಇಳಿತಿರೋದು ನನ್ ತಂಗಿ ನಯನಿ.